ವೀಕ್ಷಕರೇ, ಇದು ಧರ್ಮಸ್ಥಳ ಬುರುಡೆ ಕೇಸ್ನ ರೋಚಕ ಸ್ಟೋರಿ. ಎಸ್ಐಟಿ ತನಿಖೆಗೆ ಹೊಸ ದಾರಿ ತೋರಿಸುತ್ತಾ ಈ ಕಂಪ್ಲೇಂಟ್. ತಿಮರೋಡಿ ಗ್ಯಾಂಗ್ನಿಂದ ಎಸ್ಐಟಿಗೆ ಹೊಸ ಕಂಪ್ಲೇಂಟ್ ಕೊಡಲಾಗಿದೆ. 4 ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಆಗ್ರಹಿಸಿ ಹೊಸ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಿಮರೋಡಿ ಗ್ಯಾಂಗ್ ಕೊಟ್ಟಿರ್ತಕ್ಕಂಥ ಆ ಹೊಸ ಕಂಪ್ಲೇಂಟ್ ಏನು ಹಾಗಾದ್ರೆ? ಇಡೀ ತನಿಖೆಗೆ ಹೊಸ ದಿಕ್ಕನ್ನ ತೋರಿಸುತ್ತಾ ಈ ಹೊಸ ಕಂಪ್ಲೇಂಟ್. ಬುರುಡೆ ಗ್ಯಾಂಗ್ ತಿಮರೋಡಿ ಟೀಮ್ ಈಗ ಹೊಸ ಕಂಪ್ಲೇಂಟ್ ಒಂದನ್ನ ಕೊಟ್ಟಿದೆ ಎಸ್ಐಟಿಗೆ. 4 ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಆಗ್ರಹಿಸಿ ಕೊಟ್ಟಿರ್ತಕ್ಕಂಥ ಹೊಸ ಕಂಪ್ಲೇಂಟ್. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಾಹಿತಿ ಹಕ್ಕು ಕಾಯ್ದೆಯ ದಾಖಲೆಗಳನ್ನು ಆಧರಿಸಿ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಟನ್ ಅವರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳೇನಿದ್ದಾವಲ್ಲ, ಧರ್ಮಸ್ಥಳದ ಲಾಡ್ಜ್ಗಳು, ಆ ಲಾಡ್ಜ್ಗಳಲ್ಲಿ ಅಸಹಜ ಸಾವು ಸಂಭವಿಸಿದೆ. 3 ಲಾಡ್ಜ್ಗಳ 4 ಅಸಹಜ ಸಾವುಗಳು, ಅವುಗಳ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿ ದೂರು ಕೊಡಲಾಗಿದೆ. ನಿನ್ನೆ ರಾತ್ರಿ ಬೆಳ್ತಂಗಡಿ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ತಿಮರೋಡಿ ಟೀಮ್. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳಲ್ಲಿ ಅಸಹಜ ಸಾವು ಸಂಭವಿಸಿದೆ ಅಂತ, ಈ 3 ಲಾಡ್ಜ್ಗಳ 4 ಅಸಹಜ ಸಾವುಗಳ ತನಿಖೆ ಆಗಬೇಕು ಅಂತ, ಮರು ತನಿಖೆ ಆಗಬೇಕು ಅಂತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. ಇದು ನಿನ್ನೆ ರಾತ್ರಿಯ ಫೋಟೋಗಳು. ಇವರು ಬಂದು ದೂರು ಕೊಟ್ಟಿರ್ತಕ್ಕಂಥದ್ದು. ಗಿರೀಶ್ ಮಟನ್ ಅವರ್, ಮಹೇಶ್ ತಿಮರೋಡಿ ಎಲ್ಲ ಇದ್ದಾರೆ ನೋಡಿ. ಇವರು ಬಂದು ಅಲ್ಲಿ ದೂರು ಕೊಟ್ಟಿರ್ತಕ್ಕಂಥ ದೃಶ್ಯ. ಎರಡು 2006ರಿಂದ 2010ರ ಅವಧಿಯಲ್ಲಿ ಘಟಿಸಿದಂತಹ 4 ಅಸಹಜ ಸಾವುಗಳು ಅಪರಿಚಿತ ಶವಗಳು ಅಂತ ಘೋಷಿಸಿ ಗ್ರಾಮ ಪಂಚಾಯತ್ ತರಾತುರಿಯಲ್ಲಿ ಸಮಾಧಿ ಮಾಡಿಬಿಟ್ಟಿದೆ ಇದನ್ನ ಅಂತ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ ಆರೋಪವನ್ನ ಮಾಡಿದೆ. ಕೊಲೆ ಅಥವಾ ಆತ್ಮಹತ್ಯೆಯ ಸಂಶಯವಿದ್ದರೂ ಕೂಡ ಎಫ್ಐಆರ್ ದಾಖಲಿಸಿಲ್ಲ. ರೂಮ್ ಪಡೆದವರ ದಾಖಲೆ ವಸತಿ ಗೃಹದವರು ಯಾಕೆ ಇಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೃತಪಟ್ಟ ದಿನವೇ ಪಂಚಾಯತ್ ಹೇಗೆ ದಫನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಈ 4 ಸಾವುಗಳ ಬಗ್ಗೆ ಮರು ತನಿಖೆ ಮಾಡಬೇಕು ಅಂತ ದೂರಿನಲ್ಲಿ ಮನವಿ ಮಾಡಲಾಗಿದೆ. ತಿಮರೋಡಿಯಿಂದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಗೆ ದೂರು ಕೊಡಲಾಗಿದೆ. ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬುಲಾವ್ ನೀಡುತ್ತಾ ಎಸ್ಐಟಿ? ನಿನ್ನೆ ಕೊಟ್ಟ ದೂರಿಗೆ ಸಂಬಂಧಪಟ್ಟ ಹಾಗೆ ಇನ್ನೆರಡು ದಿನಗಳಲ್ಲಿ ಕರೀತಾರೆ ಅಂತ ಹೇಳಲಾಗಿದೆ. ದೂರಿಗೆ ಸಮಜಾಯಿಷಿ ಕೊಡಿ ಬನ್ನಿ ಅಂತ ತಿಮರೋಡಿ ಅವರನ್ನ ಕರೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸ ದೂರು ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ನೋಡಿ, ಇದು ಒಂದು ದೂರಿನ ಮೇಲೆ ಮತ್ತೊಂದು ದೂರು, ಹೊಸ ಪ್ರಕರಣಗಳನ್ನ ಸೃಷ್ಟಿ ಮಾಡಿ ಕಂಪ್ಲೇಂಟ್ ಕೊಡ್ತಾ ಹೋಗೋದಾ ಅನ್ನುವಂಥ ಅನುಮಾನ ಎದ್ದಿದೆ. ಒಟ್ಟಿನಲ್ಲಿ ಈಗ ಗಿರೀಶ್ ಮಟನ್ ಅವರ್, ಮಹೇಶ್ ತಿಮರೋಡಿ ಗ್ಯಾಂಗ್ ಹೊಸ ದೂರನ್ನ ಕೊಟ್ಟಿದೆ. ಏನು ಅಂದ್ರೆ ಅಲ್ಲಿ ಲಾಡ್ಜ್ಗಳಲ್ಲಿ ಯಾವುದೋ 4 ಅಸಹಜ ಸಾವುಗಳಾಗಿದೆ. 2006ರಿಂದ 2010ರವರೆಗೆ 4 ಅಸಹಜ ಸಾವು ಆಗಿದೆ ಮತ್ತು ಅದನ್ನ ತನಿಖೆ ಮಾಡಬೇಕು. ಅದನ್ನ ತರಾತುರಿಯಲ್ಲಿ ಗ್ರಾಮ ಪಂಚಾಯತಿನವರು ಯುಡಿಆರ್ ಮಾಡಿ ಇವರು ಕೂತ್ ಹಾಕಿದ್ದಾರೆ. ಹಾಗಾಗಿ ಅದನ್ನ ಮತ್ತೆ ತನಿಖೆ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈಗ ಈ ತಿಮರೋಡಿ ಗ್ಯಾಂಗ್ ಕೊಟ್ಟಿರ್ತಕ್ಕಂಥ ಹೊಸ ಕಂಪ್ಲೇಂಟ್ನ ಹೂರಣ ಏನು? 4 ಸಾವುಗಳು, ಅಸಹಜ ಸಾವುಗಳು, ಅದನ್ನ ಗ್ರಾಮ ಪಂಚಾಯತಿ ತರಾತುರಿಯಲ್ಲಿ ಹೂತು ಹಾಕಿದೆ ಅನ್ನೋದಾದ್ರೆ ಇಷ್ಟು ವರ್ಷ ಯಾಕೆ ಕಾಯ್ತಾ ಇದ್ರಂತೆ ಇವರು ಕಂಪ್ಲೇಂಟ್ ಕೊಡದೆ? ಅದರಲ್ಲಿ ಇವರಿಗೆ ಡೌಟ್ ಇದ್ರೆ ಈಗ ಈ ಬುರುಡೆ ಪ್ರಕರಣ ಸುಳ್ಳು ಅನ್ನೋ ಪರಿಸ್ಥಿತಿ ಇರುವಾಗ ಈಗ ಯಾಕೆ ಹೊಸ ಕಂಪ್ಲೇಂಟ್ ಕೊಡ್ತಾ ಇದ್ದಾರಂತೆ? ಇಷ್ಟು ವರ್ಷ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಮತ್ತು ಇಡೀ ಕಂಪ್ಲೇಂಟ್ನ ತಿರುಳು ಏನು ದಿನೇಶ್?
ಶ್ರೀಲಕ್ಷ್ಮಿ, ಎಸ್ಐಟಿಯಲ್ಲಿ ದಿನನಿತ್ಯ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಅವರು ಬಂದು ಎಸ್ಐಟಿ ಕಚೇರಿಗೆ ಬಂದು ಅಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನ ಕೂಡ ನೀಡ್ತಾ ಇದ್ದಾರೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಎಸ್ಐಟಿ ಕಚೇರಿಗೆ ಬಂದು ದೂರನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಧರ್ಮಸ್ಥಳದ 3 ಹೋಟೆಲ್ ಅಂದ್ರೆ ಲಾಡ್ಜ್ಗಳಲ್ಲಿ 4 ಅಪರಿಚಿತವಾಗಿ ಶಾವಾಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಅವರು ದೂರನ್ನು ಕೂಡ ನೀಡಿರುವಂತದ್ದು. ಅಂದ್ರೆ 2006ರಿಂದ 2010 ಒಳಗಡೆ ನಡೆದಂತಹ ಘಟನೆ ಇದು. ಪ್ರಮುಖವಾಗಿ 3 ಲಾಡ್ಜ್ಗಳಲ್ಲಿ 4 ಜನರು ಸಾವನ್ನಪ್ಪಿದ್ದಾರೆ. ಅವತ್ತು ಇದು ಅಸ್ವಾಭಾವಿಕವಾದಂತಹ ಸಾವು ಅಂತ ಹೇಳಿ ಅವತ್ತೇ ಅದನ್ನ ದಫನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಎಫ್ಐಆರ್ ಮಾಡಲಿಲ್ಲ ಮತ್ತು ಇದರ ಕುರಿತಾದಂತಹ ಯಾವುದೇ ರೀತಿಯಾಗಿ ತನಿಖೆ ಆಗಲಿಲ್ಲ. ಏಕಾಏಕಿ ತರಾತುರಿಯಾಗಿ ಇದನ್ನ ದಫನ ಮಾಡಲಾಗಿದೆ. ಹೀಗಾಗಿ ಇದರ ವಿರುದ್ಧ ತನಿಖೆ ಮಾಡಬೇಕು ಅನ್ನುವಂಥದ್ದು ಆಗ್ರಹಿಸಿ ಅವರ ದೂರನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಆರ್ಟಿಐನ ದಾಖಲೆಗಳನ್ನ ಪೂರಕವಾಗಿ ಇಟ್ಕೊಂಡು ಅವರು ದೂರನ್ನು ಕೂಡ ದಾಖಲಿಸಿರುವಂತದ್ದು. ಯಾಕಂದ್ರೆ ಲಾಡ್ಜ್ಗಳಲ್ಲಿ ಸಾವಾದ್ರೆ ಲಾಡ್ಜ್ಗಳಲ್ಲಿ ಆ ಒಂದು ವ್ಯಕ್ತಿಗಳಿಗೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆ ಪತ್ರಗಳು ಇರುತ್ತೆ. ಆದ್ರೂ ಕೂಡ ಯಾಕೆ ಅದನ್ನ ಪರಿಶೀಲನೆ ಮಾಡಲಿಲ್ಲ ಮತ್ತು ಎಫ್ಐಆರ್ ಕೂಡ ಯಾಕೆ ದಾಖಲಾಗಲಿಲ್ಲ ಮತ್ತು ಅವತ್ತೇ ಯಾಕೆ ಅದನ್ನ ಪಂಚಾಯತಿ ದಫನ ಮಾಡಿತ್ತು ಅನ್ನುವಂತ ಒಂದು ದೂರನ್ನು ಕೂಡ ಎಸ್ಐಟಿಗೆ ನೀಡಿರುವಂತದ್ದು. ಆದ್ರೆ ಈ ಒಂದು ಘಟನೆಯಾಗಿ ಬಹಳಷ್ಟು ವರ್ಷ ಆಯಿತು. ಆದ್ರೆ ಈಗ ಯಾಕೆ ದೂರು ನೀಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಯಾಕೆ ಆ ದೂರು, ಈ ಹಿಂದೆ ಯಾಕೆ ಅವರು ಎಚ್ಚೆತ್ತುಕೊಂಡು ದೂರು ನೀಡಲಿಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಸದ್ಯ ಅವರು ನಿನ್ನೆ ರಾತ್ರಿ ವೇಳೆ ಅವರು ಎಸ್ಐಟಿ ಕಚೇರಿಗೆ ಬಂದು ದೂರನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ದೂರಿನ ಆಧಾರದ ಮೇಲೆ ಮುಂದೆ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. 1-2 ದಿನಗಳಲ್ಲಿ ಅವರನ್ನ ವಿಚಾರಣೆಗೆ ಕರೆದು ಈ ಒಂದು ದೂರಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಇದು ಧರ್ಮಸ್ಥಳ ಬುರುಡೆ ಕೇಸ್ನ ರೋಚಕ ಸ್ಟೋರಿ. ಎಸ್ಐಟಿ ತನಿಖೆಗೆ ಹೊಸ ದಾರಿ ತೋರಿಸುತ್ತಾ ಈ ಕಂಪ್ಲೇಂಟ್. ತಿಮರೋಡಿ ಗ್ಯಾಂಗ್ನಿಂದ ಎಸ್ಐಟಿಗೆ ಹೊಸ ಕಂಪ್ಲೇಂಟ್ ಕೊಡಲಾಗಿದೆ. 4 ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಆಗ್ರಹಿಸಿ ಹೊಸ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಿಮರೋಡಿ ಗ್ಯಾಂಗ್ ಕೊಟ್ಟಿರ್ತಕ್ಕಂಥ ಆ ಹೊಸ ಕಂಪ್ಲೇಂಟ್ ಏನು? ಹಾಗಾದ್ರೆ ಇಡೀ ತನಿಖೆಗೆ ಹೊಸ ದಿಕ್ಕನ್ನ ತೋರಿಸುತ್ತಾ ಈ ಹೊಸ ಕಂಪ್ಲೇಂಟ್. ಬುರುಡೆ ಗ್ಯಾಂಗ್ ತಿಮರೋಡಿ ಟೀಮ್ ಈಗ ಹೊಸ ಕಂಪ್ಲೇಂಟ್ ಒಂದನ್ನ ಕೊಟ್ಟಿದೆ ಎಸ್ಐಟಿಗೆ. 4 ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಆಗ್ರಹಿಸಿ ಕೊಟ್ಟಿರ್ತಕ್ಕಂಥ ಹೊಸ ಕಂಪ್ಲೇಂಟ್. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಾಹಿತಿ ಹಕ್ಕು ಕಾಯ್ದೆಯ ದಾಖಲೆಗಳನ್ನು ಆಧರಿಸಿ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಟನ್ ಅವರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳೇನಿದ್ದಾವಲ್ಲ, ಧರ್ಮಸ್ಥಳದ ಲಾಡ್ಜ್ಗಳು, ಆ ಲಾಡ್ಜ್ಗಳಲ್ಲಿ ಅಸಹಜ ಸಾವು ಸಂಭವಿಸಿದೆ. 3 ಲಾಡ್ಜ್ಗಳ 4 ಅಸಹಜ ಸಾವುಗಳು, ಅವುಗಳ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿ ದೂರು ಕೊಡಲಾಗಿದೆ. ನಿನ್ನೆ ರಾತ್ರಿ ಬೆಳ್ತಂಗಡಿ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ತಿಮರೋಡಿ ಟೀಮ್. ಗಾಯತ್ರಿ, ಶರಾವತಿ, ವೈಶಾಲಿ ಲಾಡ್ಜ್ಗಳಲ್ಲಿ ಅಸಹಜ ಸಾವು ಸಂಭವಿಸಿದೆ ಅಂತ, ಈ 3 ಲಾಡ್ಜ್ಗಳ 4 ಅಸಹಜ ಸಾವುಗಳ ತನಿಖೆ ಆಗಬೇಕು ಅಂತ, ಮರು ತನಿಖೆ ಆಗಬೇಕು ಅಂತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. ಇದು ನಿನ್ನೆ ರಾತ್ರಿಯ ಫೋಟೋಗಳು. ಇವರು ಬಂದು ದೂರು ಕೊಟ್ಟಿರ್ತಕ್ಕಂಥದ್ದು. ಗಿರೀಶ್ ಮಠಣ್ಣವರ್, ಮಹೇಶ್ ತಿಮರೋಡಿ ಎಲ್ಲ ಇದ್ದಾರೆ ನೋಡಿ.